ಏಲಕ್ಕಿ ಬೆಳೆದಿದ್ದಾರೆ. ಸೊ ದಯಮಾಡಿ ಎಲ್ಲರೂ ಕೂಡ ತೋಟವನ್ನು ನೋಡಿ ವೀಕ್ಷಣೆ ಮಾಡಿ ಯಾವ ಥರ ಏಲಕ್ಕಿ ಬೆಳೆದಿದ್ದಾರೆ ಅವರು, ಮತ್ತು ಯಾವ ತರಹ ತೆಂಗನ್ನ ತೋಟವನ್ನು ಇಟ್ಕೊಂಡಿದ್ದಾರೆ, ಏನು ಗೊಬ್ಬರ ಹಾಕ್ತಾರೆ, ಏನು ವ್ಯವಸ್ಥೆ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ಒಂದು ಸಿನಿಕತನ ಏನಿದೆ ಅಂದರೆ, ಬುಳ ಅವನು ಏನು ನನಗಿಂತೇನು ಕಡು ದಬಾಕಿದಾನೆ ಅಂತ ಹೊಂಟೋಗ್ತೀವಿ ನಾವು. ಏನೋ ಕರೆದ್ರು ಹೋದ್ವಿ, ಗಂಗಾಧರಣ್ಣ ಸಾಕು ಅವನು ಕುಮಾರಸ್ವಾಮಿದು ಏನಿಲ್ಲ ಬುಳ್ಳ ಎಲ್ಲಿಂದ ದುಡ್ಡು ಬರ್ತದೋ ಏನೋ ಅಂತ ಹಿಂಗೆ ಅನ್ಕೊಂಡು ಹೋಗೋದು ಜಾಸ್ತಿ. ಆದರೆ ಸಮಸ್ಯೆ ಇರೋದು ಏನು ಅಂತಂದ್ರೆ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಗಮನಿಸ್ಬೇಕು. ರೈತನ ಹಿನ್ನೆಲೆನೇ ದಯಮಾಡಿ ಗಮನಿಸ್ಬೇಡಿ. ರೈತ ಅವನ ಜಮೀನಲ್ಲಿ ಏನು ಮಾಡಿದಾನೆ, ಏನು ಕಷ್ಟಪಟ್ಟಿದ್ದಾನೆ, ಅದರಿಂದ ಏನು ಬದಲಾವಣೆ ಆಗಿದೆ, ಸಮಾಜದ ಮೇಲೆ ಏನಾಗಿದೆ, ಅವನ ಕುಟುಂಬದ ಮೇಲೆ ಏನಾಗಿದೆ, ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೋತೀರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕುಮಾರಸ್ವಾಮಿ ಅವರು, ಗಂಗಾಧರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡಿ ಅವರಿಗೆ. ಅವರ ಶ್ರಮ, ಅವರ ಇದು ಕಳೆದ 1 ತಿಂಗಳಿಂದ ನಿರಂತರವಾಗಿ ಪ್ರತಿ ದಿವಸ ಗಂಗಾಧರ್ ಫೋನ್ ಮಾಡ್ತಾರೆ ನಮ್ಗೆ, ಸಾರ್ ಈ ತರ ಮಾಡಿದೀನಿ, ಸಾರ್ ಇವ್ರನ್ನ ಕರಿತಾ ಇದ್ದೀನಿ ಅಂತ. ಮತ್ತೆ ಸ್ವಾಮೀಜಿಗಳ ಹತ್ರ ಹೋದಾಗ್ಲೂ ಫೋನ್ ಮಾಡ್ಬಿಟ್ಟಿದ್ರು, ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ, ನೀವೊಂದ್ಸರಿ ಕರೀರಿ ಅಂತ ಹೇಳಿ. ಸ್ವಾಮಿಗಳೇ, ನನಗೆ ತಮಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಯಾಕೆ ಅಂತಂದ್ರೆ ಈ ತರಹದ ಕೃಷಿ ಕಾರ್ಯಕ್ರಮಗಳಿಗೆ ತಾವು ಬಂದು ರೈತರ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಮಠದ ಮೂಲಕ ಶಕ್ತಿ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ವಿಚಾರಗಳನ್ನ ತಾವು ಮುಟ್ಸೋದ್ರಲ್ಲಿ ಒಂದು ಕೆಟಲಿಸ್ಟ್ ಆಗಿ, ಒಂದು ವಯಾಮೀಡಿಯಾಗಿ ತಾವು ಕೆಲಸ ಮಾಡಬೇಕು. ಮತ್ತೆ ತಾವು ಸರ್ಕಾರದಲ್ಲೇ ಇದ್ದವರು, ಹಾಗಾಗಿ ಸರ್ಕಾರದ ನೀತಿ ನಿಯಮಗಳು ಮತ್ತೆ ಹೇಗೆ ರೂಪಿತವಾಗ್ತವೆ, ರಾಜಕಾರಣಿಗಳು ಯಾವ ರೀತಿ ನೀತಿಗಳನ್ನು ರೂಪಿಸ್ತಾರೆ ಅನ್ನೋದು ತಮಗೆ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ನಿಮ್ಮ ಮಠ ಕೃಷಿ ಮಠವಾಗ್ಲಿ, ಮತ್ತೆ ಕೃಷಿಕರಿಗೆ ಒಂದು ದಾರಿದೀಪ ಆಗುವಂತಹ ಒಂದು ಕೇಂದ್ರ ಆಗ್ಲಿ. ಬಹುಶಃ ರೈತಾಪಿ ವರ್ಗ ನನಗೆ ಬಹಳ ಕಷ್ಟ ಇದೆಯಪ್ಪ, ಯಾರಲ್ಲಿ ಹೋಗಿ ಕೇಳಲಿ ಅಂತ ಕೇಳುವಂತ ಸಂದರ್ಭ ಬಂದಾಗ ನಿಮ್ಮ ನೆನಪು ಬರಲಿ ಸ್ವಾಮಿಗಳು. ಅದಕ್ಕಾಗಿ ನೀವು ಶ್ರಮಿಸಿ, ಮತ್ತೆ ಒಳ್ಳೆ ಮನಸ್ಥಿತಿ ಇರುವಂಥವ್ರು ನೀವು. ಯಾಕೆಂದ್ರೆ ಪಾಂಡವಪುರದಲ್ಲಿ ತಾವು AC ಆಗಿದ್ದಾಗ ತಾವು ಮಾಡಿರುವಂತಹ ಜನಪ್ರಿಯ ಕಾರ್ಯಕ್ರಮಗಳು, ಮತ್ತೆ ಹಾಸನದಲ್ಲಿ ತಾವು ಹಾಸನಾಂಬ ದರ್ಶನದ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸಗಳನ್ನ ಇವತ್ತಿಗೂ ಕೂಡ ಜನ ನೆನೆಸ್ತಾರೆ. ಹಾಗೆ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಪೂರ್ವಕವಾದ ಭಾವವನ್ನ ಇಡೀ ರಾಜ್ಯದ ಜನತೆ ಹೊಂದಿದ್ದಾರೆ. ಹಾಗಾಗಿ ನಿಮ್ಮ ಮಠ ಈ ನಿಟ್ಟಿನಲ್ಲಿ ರೈತಾಪಿ ಬದುಕನ್ನ ಎತ್ತಿ ಹಿಡಿಯೋದ್ರಲ್ಲಿ, ಕಟ್ಟುವಲ್ಲಿ, ವಿಶೇಷವಾಗಿ ಕುಟುಂಬಗಳನ್ನು ಬೆಳೆಸುವಲ್ಲಿ ನಿಮ್ಮ ಮಠ ಸಹಾಯ ಮಾಡಲಿ. ಹಾಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನವಿ, ದಯಮಾಡಿ ರೇಡಿಯೋ ಕೇಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಇವತ್ತು ರಾಷ್ಟ್ರೀಯ ರೈತರ ದಿನ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ನೆನೀತಾ ನಾನು ಹೇಳ್ತೀನಿ, ಜೈ ಜವಾನ್ ಅಂತ, ಜೈ ಕಿಸಾನ್ ಅಂತ ಹೇಳ್ತೀರಾ ನೀವೆಲ್ಲ? ಗಟ್ಟಿಯಾಗಿ ಹೇಳ್ಬೇಕು. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ನಮಸ್ಕಾರ.